ಗಾಯ್ಸ್ ಕಾರ್ ಬಿಟ್ಟುಬಿಟ್ಟು ಆಯಿತು. 3:30ಗೆ ಬಂದು ಕಲೆಕ್ಟ್ ಮಾಡ್ಕೋಬೇಕು. ನಾನು ಯಾವುದೋ ಒಂದು ಹೊಸ ಏರಿಯಾಗೆ ಬಂದಿದ್ದೀನಿ, ಗೊತ್ತೇ ಆಯ್ತಿಲ್ಲ ಎಲ್ಲಿ ಹೋಗಬೇಕು ಅಂತ. ಮನೆಗೆ ಹೋಗ್ಬೇಕಂದ್ರೆ ನಾನು ಬಸ್ ಹಿಡ್ಕೊಂಡು ಹೋಗಬೇಕು. ಟ್ಯಾಕ್ಸಿ ಹಿಡ್ಕೊಂಡು ಹೋದರೆ 30-40 ಯೂರೋ ಆಯ್ತದೆ. ಬಸ್ಸಲ್ಲಿ ಹೋದರೆ ಬರೀ €2.50 ಆಗಿದೆ. ಹುಡುಕ್ತಾ ಇದ್ದೀನಿ, ಬಸ್ ಸ್ಟಾಪ್ಗಳೇ ಸಿಗ್ತಾ ಇಲ್ಲ ಇಲ್ಲಿ. ಇದು ವಾಕಿಂಗ್ ಸ್ಟೋನ್ ಏರಿಯಾ ಇದು. ಒಂದು ಬಸ್ ಸ್ಟಾಪ್ ಕಾಣಿಸ್ತಾ ಇದೆ. ಹೋಪ್ಫುಲಿ ಅಲ್ಲಿ ಹೋಗಿ ಫೈಂಡ್ ಔಟ್ ಮಾಡಿದ್ದೀನಿ ಡೆಸ್ಟಿನೇಷನ್ ಎಲ್ಲೆಲ್ಲ ಯಾವ್ಯಾವ ಕಡೆ ಹೋಗುತ್ತೆ ಬಸ್ ಅಂತ. ಎಲ್ಲ ಹೋಗ್ಬಿಟ್ಟು ಸಿಟಿ ಸೆಂಟ್ರಿಗೆ ಹೋಗ್ಬಿಟ್ರೆ ಸಿಟಿ ಸೆಂಟ್ರಿಂದ ಇನ್ನೊಂದು ಟ್ರೈನ್ ಇಟ್ಕೊಂಡು ಮನೆಗೆ ಹೊರಡ್ಬೋದು. ನಾನು ನಿಯರ್ಲಿ 2 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. 25 ಮಿನಿಟ್ಸಿಂದ ನಿಯರ್ಲಿ 25 ಮಿನಿಟ್ಸ್ ವಾಕಿಂಗ್. ಸೊ ಗಾಯ್ಸ್, ಎಲ್ಲರೂ ಹೆಂಗಿದ್ರು? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವೀಲಾಗ್ ಬಂದು ನನ್ನ ಗಾಡಿನ ರಿಪೇರಿ ಕೊಟ್ಟಿದ್ದೀನಿ. ಸೊ ಫ್ರೀ ಟುಡೇ, ಐ ಕಾಂಟ್ ವರ್ಕ್. ನನ್ನ ಗಾಡಿ ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ನೋಡಿ, ಅದು ವಾಕಿಂಗ್ ಸ್ಟೋನ್ ಏರಿಯಾ ಅಂತ ಡಬ್ಲಿನಲ್ಲಿ ತುಂಬಾ ಓಲ್ಡ್ ಡೆವಲಪ್ಮೆಂಟ್ ಏರಿಯಾ ಇದು. ಇಲ್ಲಿ ಮಿಕ್ಸ್ಡ್ ಕಮ್ಯುನಿಟೀಸ್ ಐತೆ. ಸ್ವಲ್ಪ ರಫ್ ಏರಿಯಾನೂ ಐತೆ, ಸ್ವಲ್ಪ ಚೆನ್ನಾಗಿರೋ ಏರಿಯಾನೂ ಐತೆ. ನೋಡಿ ಇಲ್ಲಿ ಹೆಂಗೆ ಅಂತಂದರೆ, ಯಾವುದೊಂದು ಹೊಸ ಲೇಔಟ್ ಬಂದರೆ ಅಲ್ಲಿ ಮನೇನ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ ಅಂತಂದರೆ, ಹೈ ಇನ್ಕಮ್ ಗ್ರೂಪ್ ಅವರು, ಮಿಡಿಲ್ ಕ್ಲಾಸ್ ಅವರು, ಮತ್ತು ಲೋ ಇನ್ಕಮ್ ಗ್ರೂಪ್ ಅವರು, ಮತ್ತು ಗೌರ್ಮೆಂಟ್ ಸಪೋರ್ಟ್ ಮೇಲೆ ಡಿಪೆಂಡ್ ಆಗಿ ಬದುಕಂಥ ಜನ ಕೂಡ ಇದ್ದಾರೆ. ಅಂದರೆ ಅವ್ರು ಅಂಡರ್ ಪವರ್ ಇಷ್ಟರು ಅವ್ರಿಗೆ ಅಂತ ಅವ್ರಿಗೂ ಇಂಟಿಗ್ರೇಟ್ ಮಾಡ್ತಾರೆ ಇಲ್ಲಿ. ಇಲ್ಲಿ. ಸೊ ಎಲ್ಲರಿಗೂ ಅದೊಂದು ಇದು ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಯು ಕ್ಯಾನ್ ಫೈಂಡ್ ಇನ್ ಅ ಕಮ್ಯುನಿಟಿ, ಯು ಕ್ಯಾನ್ ಫೈಂಡ್ ಆಲ್ ಸಾರ್ಟ್ ಆಫ್ ಕ್ಲಾಸ್ ಪೀಪಲ್ ಇಲ್ಲಿ. ಅಂದರೆ ಬರೀ ರಿಚ್ ಪೀಪಲ್ ಏರಿಯಾ ಇದು ಬರೀ ಪೂರ್ ಪೀಪಲ್ ಯಾವ ಥರ ಇಲ್ಲ ಏರಿಯಾಸ್. ಸೊ ಗೈಸ್ ನೋಡಿ, ಅಲ್ಲೊಂದು ಸ್ಟಾಪ್ ಕಾಣಿಸ್ತಾ ಇದೆ, ಬಸ್ ಸ್ಟಾಪು. ಹೋಗಿ ಫೈಂಡ್ ಔಟ್ ಮಾಡ್ಕೋತೀನಿ ಎಲ್ಲಿಗೆ ಹೋಗುತ್ತೆ ಅಂತ. ಗೊತ್ತಾಗುತ್ತೆ ಅವಾಗ. ಬಾಯ್ಸ್, ನಾನು ಅಪೋಸಿಟ್ ಡೈರೆಕ್ಷನ್ ನಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಹತ್ತದಲ್ಲಿ ಈಗ ಗೊತ್ತಾಯಿತು ನನಗೆ. ಸುಮಾರು ದಿವಸದಿಂದ ನಾನು ನಂದು ಓಲ್ಡ್ ಡೀಸೆಲ್ ವೆಹಿಕಲ್ ಓಡಿಸ್ತಿದ್ದೆ, ಡೀಸೆಲ್ ಗಾಡಿ ಓಡಿಸ್ತಿದ್ದೆ ನಾನು, ಡೀಸೆಲ್ ಕಾರು. ಅವಾಗ ಒಂದು ಮೆಕ್ಯಾನಿಕ್ ಹತ್ರ ಬರೋದು. ಸೊ ನೆನಪಿದೆ ಅಲ್ಲಿ ನನಗೆ ಈಗ ಯಾವ ಬಸ್ ಸ್ಟಾಪ್ ಯೂಸ್ ಮಾಡ್ತಿದ್ದೇನೆ ಅಂತ. ಸೊ ಈಗ ಗೊತ್ತಾಯ್ತು ರೋಡಿಗೆ. ಸೊ ಹೋಗ್ಬಿಡಿ ಆ ಬಸ್ ಸ್ಟ್ಯಾಂಡ್ನಲ್ಲಿ, ಆ ಬಸ್ ಸ್ಟಾಪ್ನಲ್ಲಿ ನಿಂತ್ಕೊಂಡು ನಾನು ವೇಟ್ ಫಾರ್ ದ ಬಸ್. ಥ್ಯಾಂಕ್ ಗಾಡ್ ಇವತ್ತು ಸಖತ್ ಬಿಸಿಲಿಲ್ಲ ಫ್ರೆಂಡ್ಸ್. ಇಲ್ಲ ಅಂದರೆ ಈ ಮೊನ್ನೆ ಎಲ್ಲ 30-31 ಇತ್ತು. ಅಷ್ಟೊಂದು ನಡ್ಕೊಂಡು ಹೋಗಿ ಹುಡಿ ಸಾಗ್ಬಿಟ್ಟಿದೆ. ಬರಲ್ಲ, ಇವತ್ತು ಮಳೆ ಇದೆ, 19 ಡಿಗ್ರಿ ಇದೆ, ಕೂಲಾಗೈತೆ ವೆದರು. ಸೊ ಪರವಾಗಿಲ್ಲ, ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಹೋಪ್ಫುಲಿ ಐ ವಿಲ್ ಗೆಟ್ ದ ರೈಟ್ ಬಸ್ ಸ್ಟಾಪ್. ಗೈಸ್, ಇದೆಲ್ಲ ಓಲ್ಡ್ ಡೆವಲಪ್ಮೆಂಟ್ ಇದು. ಆ ಟೈಮಲ್ಲೆಲ್ಲ ಇಲ್ಲೆಲ್ಲ ಓಲ್ಡ್ ಜನ್ರೇಷನ್, ಹಳೆ ತಲೆಗಳೆಲ್ಲ ಹೇಳ್ತಾರೆ. ಹಾಗೆಲ್ಲ ಇಲ್ಲ, ಭಾಳ ಬಡ ಜನರು ಸಿಟಿಲಿ ಇರ್ತಿದ್ರಂತೆ ಇವರೆಲ್ಲ. ಬ್ರಿಟಿಷ್ ಅವರು ಇವರಿಗೆಲ್ಲ ಸಿಟಿನಲ್ಲಿ ನೀವು ಇರಬಾರ್ದು ಅಂದ್ಬಿಟ್ಟು ಎಲ್ಲ ಔಟ್ಸ್ಕರ್ಟ್ಗೆ ತಳ್ಬಿಟ್ರಂತೆ ಇವರಿಗೆಲ್ಲ. ಇಲ್ಲೆಲ್ಲ ಮನೆ ಕಟ್ಟಿ ಆ ಕಡೆ ಕಳಿಸ್ಬಿಟ್ರಂತೆ ಹೇಳ್ತಾರೆ. ರೆಡ್ ಕೌ ಅಂತಾರೆ ಇದಕ್ಕೆ. ಸಖತ್ ಆ್ಯಕ್ಟಿವ್ ಏರಿಯಾ ಇದೆ. ನೇಮಲ್ಲಿ ಯು ಗ್ಯಾರೇಜ್ ಎಲ್ಲ ಥರ ಜನಗಳು ಸಿಗ್ತವೆ. ಬಟ್ ಇಲ್ಲಿ ಮೋಸ್ಟ್ಲಿ ಆಟೋಮೊಬೈಲ್ ಕಾನ್ಸಂಟ್ರೇಟೆಡ್ ಏರಿಯಾ ಇದೆ. ಗೈಸ್, ಅಲ್ಲೇ ನೋಡಿ ಬಸ್ ಸ್ಟಾಪ್ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬಸ್ ಸ್ಟಾಪ್ಗೆ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತೀನಿ ನಾನು ಇಲ್ಲಿ.
ಕಾಲೇಜ್ ಗ್ರೀನ್ ಅಂತ ಇದು. ವೆರಿ ಬಿಸಿ ಸ್ಟ್ರೀಟ್ ಆ್ಯಕ್ಚುಲಿ. Always buzzing. But if it's a livery, it's fine. Yeah. We will get it. Iconic buildings where the Bank of Ireland ಇದೆ, Ulster Bank ಅಂತ ಸೈಡಲ್ಲಿ ಇದೆ. ಎದುರುಗಡೆ ಇರೋದು ಟ್ರಿನಿಟಿ ಕಾಲೇಜ್ ಅದು. ಅಲ್ಲಿ ಎದುರುಗಡೆ ಇದೆ ನೋಡಿ, ಅದು ಟ್ರಿನಿಟಿ ಕಾಲೇಜ್. The world, it's one of the best 100 universities. Now it is 75th ರ್ಯಾಂಕಲ್ಲಿ ಇದೆ ಅದೀಗ. ಊರಲ್ಲಿ ಭಿಕ್ಷುಕಗಳ ಹೋಮ್ಲೆಸ್ ಇಲ್ಲ ಅಂತ ನೋಡಿ, ಇಲ್ಲಿ ಹೋಮ್ಲೆಸ್ ಎಟ್ಟಾಕೊಂಡಿದ್ರು ಪಾಪ. ಎಲ್ಲಿ ಮಾಡ್ತಿಲ್ಲ, ಬಟ್ ರಿಯಾಲಿಟಿ ಬರೀ ನಮ್ಮೂರ್ದು ಮಾತ್ರ ತೋರಿಸ್ತಾರೆ. ಇಲ್ಲಿ ಸಿಕ್ಕಾಬಿಟ್ಟೈತೆ ಫ್ರೆಂಡ್ಸ್. ಒಂದು ದಿವಸ ಅದು ತೋರಿಸ್ತೀನಿ ನೋಡಿ. ಎಲ್ಲರೂ ದಂಗೆ ಆಗ್ಬಿಡ್ತೀರ ಅವ್ರ ಲೈಫಲ್ಲಿ. ಇದು ಬಂದು ಟ್ರಿನಿಟಿ ಕಾಲೇಜ್ ಮೈನ್ ಎಂಟ್ರೆನ್ಸ್ ಅದು. ಯಾವಾಗಲೂ ತುಂಬಿ ತುಳುಕ್ತಾ ಇರ್ತದೆ ಟೂರಿಸ್ಟ್ಗಳು ಅಂತ ಹೇಳಿ. ಬ್ಯೂಟಿಫುಲ್ ಪ್ಲೇಸ್. ನಾನು ಈಗ ಒಂದು ಬಸ್ ಇಳಿದಾಯಿತು, ಸಿಟಿ ಸೆಂಟ್ರಿಗೆ ಬಂದ್ಬಿಟ್ಟೆ. ಈಗ ಇನ್ನೊಂದು ಬಸ್ ಇಟ್ಕೊಂಡು ಇವಾಗ ನಮ್ಮ ಮನೆ ಅಷ್ಟು ದೂರ ಏನಿಲ್ಲ. ಈಗ 2 ಕಿಲೋಮೀಟರ್ 3 ಕಿಲೋಮೀಟರ್ಸ್ ಒಳಗಡೆ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬಿಡೋಣ. ಇಲ್ಲಿ ಮಾಡೋಂಗಿಲ್ಲ, ಇಲ್ಲಿ ಮಾಡ್ಬಿಡೋದು ಏನು ಬರ್ತಾಯಿಲ್ಲ. ಸೇಫ್ ಅಂತ ಮಾಡ್ಬಿಡೋದು ಅಷ್ಟೇ. ಗಾಯ್ಸ್, ಇದು ಬಿಗ್ ಬಸ್, ಇದು ಸಿಟಿ ರೌಂಡ್ ಕರ್ಕೊಂಡೋಗಿದೆ. ಓಪನ್ ಟಾಪ್ ಇದೆ. ಇದು ಗ್ರಾಫ್ಟನ್ ಸ್ಟ್ರೀಟ್ ಇಂದ ಫ್ರೆಂಡ್ಸ್, ಮೈನ್ ಶಾಪಿಂಗ್ ಸೆಂಟರ್, ಹೈ ಸ್ಟ್ರೀಟ್. You'll get all high branded stuffs over there. ಒಂದು ದಿವಸ ಅದಕ್ಕೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಈಗ ಒಂದು ಬಿಸ್ಲು ಬರ್ತಾ ಇದೆ ತಿರ್ಗಾ. ಈಗ ಬ್ಯೂಟಿಫುಲ್ ಡೇ. ಇಟ್ಸ್ ಗೋನ್ ಬಿ ಬ್ಯೂಟಿಫುಲ್ ಡೇ ಆ್ಯಕ್ಚುಲಿ. ಬಿಸ್ಲು ಲೈಟ್ ಆಗಿದ್ರೆ ಪರವಾಗಿಲ್ಲ, ತೊಡ್ಕೋಬೋದು. ತೊಟ್ಟಿ ಗಾಯ್ಸ್, ಎಲ್ಲರಿಗೂ ಯಾರಿಗೆ ಹೇಳಿದ್ರು ನಂಬಕ್ಕೆ. ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಊರಲ್ಲಿ ಹೇಳಿದ್ರೆ ನಂಬೋದೇ ಇಲ್ಲ. ಇಲ್ಲಿ ಬರೀ 20 ಡಿಗ್ರಿ ಮೇಲೆ ಬಂದ್ಬಿಟ್ರೆ ಬಿಸಿಲು, ಸ್ಕಿನ್ ಎಲ್ಲ ಉರಿತಾ ಇರ್ತದೆ ಸ್ಕಾಚ್ಗೆ. ಅದೇ ನಮ್ಮೂರಲ್ಲಿ 35 ಡಿಗ್ರಿ ಆದರೂ ನಮಗೆ ಅಷ್ಟು ಬಿಸಿ ಅನ್ಸೋಕ್ಕಿಲ್ಲ ಸ್ಕಿನ್ ಮೇಲೆ. ಇಲ್ಲಿ ಅಷ್ಟು ಬಿಸಿ ಹೊಡಿತದೆ ಸ್ಕಿನ್, ಸ್ವಲ್ಪ ಸ್ಕ್ರ್ಯಾಚ್ ಮಾಡೋ ಥರ ಆಗುತ್ತೆ. ಕೆಲವ್ರಿಗೆಲ್ಲ ಹೇಳಿದ್ರೆ ಬರೀ 21 ಡಿಗ್ರಿಗೆ ಹಿಂಗೆ ಆಡ್ತಿದ್ಯಾ ಅಂತಾರೆ. ಬಟ್ ದೇ ಡೋಂಟ್ ಬಿಲೀವ್ ನಾವು ಹೇಳಿದಾಗ. ಬಟ್ ದ್ಯಾಟ್ಸ್ ಹೌ ದ ಸನ್ ಈಸ್. ನಜಾಮ್ ಸ್ಟ್ರೀಟ್ ಅಂತ ಇದೆ. ಆಲ್ವೇಸ್ ಬಿಸಿ ಸ್ಟ್ರೀಟ್ ಇದೆ. ಈಗ ನಮ್ಮ ಬಸ್ಸಿನ ಸ್ಟಾಪ್ ಎಲ್ಲ ತಪ್ಪಾಗಿ ಆಗ್ಬಿಡ್ತದೆ. ಎಲ್ಲ ತುಂಬ ದಿವಸ ಆಗ್ಬಿಡ್ತೀವಿ ಕಡೆ ಎಲ್ಲ. ನಾನು ಬಸ್ ಹಿಡಿದು ಎಲ್ಲ ಹೋಗಿ ಗೊತ್ತೇ ಆಗಲ್ಲ ಅಂತ. ಬಸ್ ಇತ್ತು ಈಗಾನೆ. ಸೊ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಆನ್ ದ ವೇ ಟು ಮೈ ಹೌಸ್. Marion Square, Capitol Boulevard. Victorian buildings ಇದೆಲ್ಲ, Victorian Georgian buildings. What cameras are not close by the famous tourist attraction, iconic is Marion Park in there. Doggy park ಇದೆ. ತುಂಬ ನಾನು ಹೋಗಿದ್ದೀನಿ. ಫುಡ್ ಫೆಸ್ಟಿವಲ್ ಇತ್ತು ಲಾಸ್ಟ್ ವೀಕ್. ಟೇಸ್ಟ್ ಆಫ್ ಡಬ್ಲಿನ್ ಅಂತ ಫುಡ್ ಫೆಸ್ಟಿವಲ್. ಏನಕ್ಕೆ ಮೆತ್ತು ಮಾಡೋದಾಗಿ ಪಕ್ಕದಲ್ಲಿ ಇರೋರಿಗೆ ತೊಂದರೆ ಆಗ್ಬಾರ್ದು, ಜೋರಾಗಿ ಮಾತಾಡೋದು ತೊಂದರೆ ಆಗ್ಬಾರ್ದು. ಅದಕ್ಕೆ ಮೆತ್ತು ಮಾತಾಡೋದು ನಿಮಗೆಲ್ಲ ಕೇಳಿಸುತ್ತೆ ಅನಿಸುತ್ತೆ.
Over lobby. Pembroke Road. ಇದು ಅಮೇರಿಕನ್ ಎಂಬಸಿ, ಬಿಗ್ಗೆಸ್ಟ್ ಎಂಬಸಿ ಲಂಡನ್ನಲ್ಲಿ. ODM. ರಿಚ್ ಪಬ್ ಫಿಲ್ಮ್ಸ್ ಇದು 1859ರಲ್ಲಿ ವೆರಿ ಪಾಪ್ಯುಲರ್, ವೆರಿ ಫೇಮಸ್ ಬುಕ್. ಮೋಸ್ಟ್ಲಿ ಅಮೇರಿಕನ್ಸ್ ಜಾಸ್ತಿ ಇರ್ತಾರೆ. ಲೈಬ್ರರಿ ಬಿಲ್ಡಿಂಗ್ ಇದೆ, ಸಾಫ್ಟ್ ಓಲ್ಡ್ ಬಿಲ್ಡಿಂಗ್ ಲೈಬ್ರರಿ ಇದೆ. ಆಡಿಯೋಸ್ ಅಂತ ಇದೆ. ಇಟ್ಸ್ ಲೈಕ್ all the main events takes place here actually. If there is any actually mainly for horse show ಇಲ್ಲಿ horse show ಮಾತ್ರ it's a big event actually. ಅದು ಬಿಟ್ಟು many ಕಾನ್ಸರ್ಟ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ, ಲೈಕ್ ಫನ್ ಫೇರ್ಸ್, any what you call ಕಂಪನಿಗಳದ್ದು ಸೆಮಿನಾರ್ಸ್ ಅಥವಾ ಫೇರ್ಸ್, ಮಲ್ಟಿನ್ಯಾಷನಲ್ ಫೇರ್ಸ್ ನಾವು ಟೇಕ್ಸ್ ಪ್ಲೇಸ್. ಒಳಗಡೆ ಸಿಕ್ಕಾಪಟ್ಟೆ ದೊಡ್ಡದಿದ್ದು, ಇದು ಜಸ್ಟ್ ಫ್ರಂಟಿಗೆ ಐತೆ ಅಷ್ಟೇ. ಒಳಗಡೆ ಭಾಳ ದೊಡ್ಡ ಫೀಲ್ಡ್ ಇದು. ಒಂದು ಐಕಾನಿಕ್ ಬಿಲ್ಡಿಂಗ್ ಬರುತ್ತೆ ನೋಡಿ ಫ್ರೆಂಡ್ಸ್, ಸಚ್ ಬ್ಯೂಟಿಫುಲ್ ಬಿಲ್ಡಿಂಗ್ ಅದು. ಇಟ್ ಯೂಸ್ ಟು ಬಿ ಜ್ಯೂರಿಸ್ ಹೋಟೆಲ್, ಬಟ್ ಈಗ ಕ್ಲೈಟನ್ ಹೋಟೆಲ್ ಅವರು ದೇ ಹ್ಯಾವ್ ಟೇಕನ್ ಓವರ್. ಇಂಟರ್ಕಾಂಟಿನೆಂಟಲ್ ಹೋಟೆಲ್ ಇದು ಕ್ಲೈಟನ್ ಹೋಟೆಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಸುಂದರ. ಇದು ಬ್ರಿಟಿಷ್ ಎಂಬಸಿ. ಗಾರ್ಡ್ಸ್ ಇದಾರಲ್ಲ, ಬ್ರಿಟಿಷ್ ಎಂಬಸಿ. ಕಾನ್ಸುಲೇಟ್ ಸರ್ವಿಸ್ ಏನೂ ಇಲ್ಲ ಇಲ್ಲಿ ಇವಾಗ, ಎಲ್ಲ ಔಟ್ಸೋರ್ಸ್ ಟು ದ ಏಜೆನ್ಸೀಸ್ ಡಿಫ್ರೆಂಟ್ ಪಾರ್ಟ್ ಆಫ್ ಡಬ್ಲಿನ್. But still this embassy still exists. I don't know what happens here. Falls Bridge area. Falls Bridge is one of the most expensive place in it's also called Embassy Colony anta. 90% embassies are located in this area. ನಮ್ಮ ಇಂಡಿಯನ್ ಎಂಬಸಿ ತೋರಿಸ್ತೀನಿ ನೋಡಿ, ಬರ್ತದೆ ಇವಾಗ. ಮನೆಗಳು ನೋಡಿ ಫ್ರೆಂಡ್ಸ್, ಇದೆಲ್ಲ ಮಿಲಿಯನ್ಸ್ ಇವಾಗ. ಅಷ್ಟು ದೊಡ್ಡ ಮನೆಗಳಿವೆ. ಡಬ್ಲಿನಲ್ಲಿ ಭಾಳ ಕಡಿಮೆ ಜಾಗದಲ್ಲಿ ಇರೋ ಮನೆಗಳು. ನಮ್ಮ ಇಂಡಿಯನ್ ಎಂಬಸಿ ಇದೆ, ನಮ್ಮ ಇಂಡಿಯನ್ ಎಂಬಸಿ. ಇವಾಗ ನೆಕ್ಸ್ಟ್ ಸ್ಟಾಪು ನಂದು. ಒಂದು ಸ್ಟಾಪ್ ಬಂದ್ಬಿಡ್ತು. ನಮ್ಮ ಮನೆ ಇಲ್ಲೇ ಇವಾಗ. ನಾನು ಕೆಲಸ ಮಾಡೋ ಜಾಗ ಅದು ಹಾಸ್ಪಿಟಲ್. ಅಲ್ಲಿ ಒಳಗಡೆ ಇರೋದು ನಮ್ಮದು ಅಪಾರ್ಟ್ಮೆಂಟ್ ಬ್ಲಾಕ್. ಇದೇ ಬಸ್ಸಲ್ಲಿ ಬಂದಿದ್ದೆ ನಾನು. ಅದು ನಮ್ಮನೆ ಚರ್ಚ್ ಹತ್ರ. Guys, that's all for today. ಮನೆಗೆ ಬಂದ್ಬಿಡ ಈಗ. ಸೊ ಮತ್ತೆ ಸಿಗೋಣ ಏನೋ ನೆಕ್ಸ್ಟ್ ವೀಡಿಯೋನಲ್ಲಿ. Hopefully you're going to enjoy this video. Till the next video, take care. Bye-bye.